ಇತ್ತ ಅವರು ಓದತ್ತಲೇ ತೆವಳುತ್ತಾ ಬಂದ ನವಿ, ಅಶು ಹಾಗೂ ಆದಿ ಅಪ್ಪ ಅಮ್ಮನ ಕಟ್ಟುಗಳನ್ನು ಬಿಚ್ಚಿದ. ಗೊಂಬೆ ಮುದುಡಿ ಕೂತಿದ್ದಳು ಭಯದಿಂದ. ಅಶು ಪ್ರಸನ್ನರವರು ಹೇಗೋ ಕಷ್ಟಪಟ್ಟು ಪ್ರದೀಪ್ ರವರಿಗೆ ಅರ್ಧಂಬರ್ಧ ವಿಷಯ ತಿಳಿಸಿ ಆರುನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ಗೊಂಬೆ ಆದಿ ನವಿ ನಾಲ್ವರಿಗೂ ಟ್ರೀಟ್ಮೆಂಟ್ ನೀಡಿದರು. ನವಿಗೆ ಕೈಕಾಲುಗಳಿಗೆ ಬ್ಯಾಂಡೇಜ್ ಸುತ್ತಿದರು. ಮೊದಲಿಗೆ ಆರುಗೆ ಪ್ರಜ್ಞೆ ಬಂದಿತು. ನಿಧಾನವಾಗಿ ಕಣ್ತೆರೆದಳು. ಎದುರಿಗೆ ಅವಳ ಕೈ ಹಿಡಿದು ನವಿ ಕುಳಿತಿದ್ದ. ನವಿ ಎಂದಳು ನಿಧಾನವಾಗಿ. ಅವಳ ಕೂಗಿಗೆ ಎಚ್ಚರಗೊಂಡವ. ಪುಟ್ಟ ಎಂದು ಅವಳ ತಲೆ ಸವರಿದ. ನವೀನ್, ಆದಿ ಮತ್ತೆ ಗೊಂಬೆ ಅಕ್ಕ ಎಲ್ಲಿ? ಪುಟ್ಟ, ಅವರು ಇಲ್ಲೇ ಇದ್ದಾರೆ ಕಣೋ ಎಂದ ಅವರತ್ತ ಕೈ ತೋರಿಸಿ. ಸ್ಕ್ರೀನ್ ಮಧ್ಯದಲ್ಲಿ ಹಾಕಿದ್ದ ಪರದೆ ತೆಗೆದು ಅವಳ ಅಕ್ಕಪಕ್ಕದಲ್ಲಿ ಇಬ್ಬರು ಮಲಗಿದ್ದರು. ನಿಧಾನವಾಗಿ ನವೀನ್ ಸಹಾಯದಿಂದ ಎದ್ದವಳೆ ಆದಿತ್ಯನ ಬಳಿ ಬಂದು, ಆದಿ ಎದ್ದೇಳು, ನಾನು ನಿನ್ನ ಹಾರು ಬಂದಿದ್ದೀನಿ ಕಣೋ, ಎದ್ದೇಳೋ ಎಂದರು. ಹೇಳದವನನ್ನು ಕಂಡವ ನವಿ ಕಡೆ ತಿರುಗಿ, ಡಾಕ್ಟರ್ ಏನಂದ್ರು? ಯಾಕೆ ಇವನು ಎಚ್ಚರ ಮಾಡ್ಕೊಂತಿಲ್ಲ? ಯಾವಾಗಿನಿಂದ ಹೀಗೆ ಮಲಗಿದ್ದಾನೆ? ತಲೆ ತಗ್ಗಿಸಿ ನಿಂತಿದ್ದ ನವೀನ್. ಹೇಳೋ ನವಿ, ಯಾಕೆ ಹೀಗೆ ಸೈಲೆಂಟ್ ಆಗಿ ನಿಂತಿದ್ದೀಯಾ? ಆದಿಗೆ ಕಬ್ಬಿಣದಿಂದ ಬಲವಾಗಿ ಬೀಸಿದ್ದಾರೆ ಕಣೋ, ಬ್ಲಡ್ ಕ್ಲಾಟ್ ಆಗಿದೆ. ಅವನ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ, ಸರಿಯಾಗಿ ಉಳಿಯೋಕೆ ಕಷ್ಟ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಕಣೋ ಎಂದ. ಇಲ್ಲ ನವಿ, ಅವನು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಗೊಂಬೆ ಅಕ್ಕನಿಗೋಸ್ಕರ ಆದರೂ ಅವನು ಎಚ್ಚರ ಮಾಡ್ಕೊತಾನೆ. ಅವನು ಉಸಿರಾಡ್ತಿರೋದೇ ಗೊಂಬೆಗೋಸ್ಕರ. ಮತ್ತೆ ಹೇಗೆ ಅವಳನ್ನು ಬಿಟ್ಟು ಹೋಗ್ತಾನೆ? ಆ ದಿನ ಪ್ರಾಮಿಸ್ ಮಾಡಿದ್ದಾನೆ, ಗೊಂಬೆನ ಕಾಪಾಡ್ತೀನಿ, ಅವಳ ಜೊತೆ ಕೊನೆಯವರೆಗೂ ಇರ್ತೀನಿ ಅಂತ. ಅಂಥದ್ರಲ್ಲಿ ಅವಳನ್ನು ಬಿಟ್ಟು ಹೇಗೆ ಹೋಗ್ತಾನೆ? ಎದ್ದೇಳೋ ಆದಿ, ಎದ್ದೇಳೋ. ಯಾಕೆ ಹಿಂಗೆ ಮಲಗಿದ್ದೀಯಾ? ನೋಡು, ನೀನು ಮಲಗಿದ್ದೀಯಾ ಅಂತ ಗೊಂಬೆಯನ್ನು ಹೇಗೆ ಮಲಗಿದ್ದಾಳೆ ನೋಡು, ಎಚ್ಚರ ಮಾಡ್ಕೊಳ್ಳೋ. ನೋಡು, ಈಗ ನೀನು ಎದ್ದೇಳಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಸತ್ತೋಗ್ತೀನಿ ನೀವಿಲ್ಲ ಅಂದರೆ. ಎದ್ದೇಳು ಪ್ಲೀಸ್ ಆದಿ ಎಂದು ಅವನ ಪಾದದಡಿ ಕಣ್ಣೀರಿನಿಂದ ಅವನ ಕಾಲನ್ನು ತೋಯಿಸಿದಳು. ನಿಧಾನವಾಗಿ ಕೈಕಾಲುಗಳಲ್ಲಿ ಚಲನೆಯಾಯಿತು. ಉಸಿರನ್ನು ಮೇಲ್ಮುಖ ಹೋಗಿ ಒಮ್ಮೆ ಎಳೆದು ಮತ್ತೆ ತೆಗೆದುಕೊಂಡನು. ಪುಟ್ಟಮ್ಮ ಎಂದು ಕೂಗಿದ. ಅವನ ಕೂಗಿಗೆ ಎಚ್ಚೆತ್ತವಳೆ ಆದಿ ಎಂದು ಅವನನ್ನಪ್ಪಿದಳು ಅಳುತ್ತಲೆ. ನಿಧಾನವಾಗಿ ಕೈ ಮೇಲೆತ್ತಿರುವ ಅವಳ ಕಣ್ಣನ್ನು ಒರೆಸಿ ಅಳಬೇಡ ಎಂಬಂತೆ ಸನ್ನೆ ಮಾಡಿದ, ಕತ್ತು ತಿರುಗಿಸಿ. ಪುಟ್ಟ, ನಿನಗೇನೂ ಆಗಿಲ್ಲ ತಾನೆ? ಗೊಂಬೆ ಎಲ್ಲಿ? ಅವಳಿಗೆ ಏನೂ ಆಗಿಲ್ಲ ಅಲ್ವಾ ಎಂದವ ಅವಳ ಸ್ಥಿತಿಯ ನೆನೆದು ಏನೋ ಆಗಿರಬಹುದು ಎಂದು ತಪ್ಪಾಗಿ ತಿಳಿದಿದ್ದ. ನೀನೇನು ಭಯಪಡಬೇಡ ಆದಿ, ನಮ್ಮ ಗೊಂಬೆಗೆ ಏನೂ ಆಗಿಲ್ಲ. ನಮ್ಮ ಗೊಂಬೆನ ನವಿ ಜೋಪಾನ ಮಾಡಿದ್ದಾನೆ. ಗೊಂಬೆ ಬೇಗ ಹುಷಾರಾಗ್ತಾಳೆ ಆದಿ, ನೀನೇನು ಯೋಚನೆ ಮಾಡಬೇಡ. ನೀನು ಹುಷಾರು ಆದರೆ ಅವಳು ಹುಷಾರಾದ ಹಾಗೆ. ಗೆಟ್ ವೆಲ್ ಸೂನ್. ಅಪ್ಪ ಅಮ್ಮ ಅಶು ಎಲ್ಲಿ ಪುಟ್ಟ? ಹೌದು, ನಾನು ಅವರನ್ನು ಮರೆತೇ ಬಿಟ್ಟಿದ್ದೆ. ನವೀನ್, ಅತ್ತೆ ಮಾವ ಅಪ್ಪ ಎಲ್ಲಿ? ಬಾಗಿಲ ಕಡೆ ತೋರಿಸಿದ. ಪ್ರದೀಪ್ ಜೊತೆ ಮೂವರು ಹೊರಗಿದ್ದರು. ಆಕಾಶಪ್ಪ. ಪ್ರದೀಪ್ ಸರ್ ಇಲ್ಲಿ ಹೇಗೆ? ಅವರಿಗೆ ಬೆಂಗಳೂರಿಗೆ ಪೋಸ್ಟಿಂಗ್ ಆಗಿತ್ತಲ್ವಾ? ಪುಟ್ಟ, ನಾನೇ ಅವರಿಗೆ ಬರೋಕೆ ಹೇಳಿದ್ದು. ಪ್ರದೀಪ್ ಸರ್ ಇಲ್ಲಿ ನಡೆದಿದ್ದು ಯಾವುದು ಪೂರ್ತಿಯಾಗಿ ಗೊತ್ತಿಲ್ಲ. ಅವರು ಬೆಂಗಳೂರಿನಲ್ಲಿ ಇದ್ದರೂ ಅವರ ಸಪೋರ್ಟ್ ನಮಗಿದೆ ಅಂತಾನೆ ಆ ಭೂಪತಿ ಅವರನ್ನು ಬೆಂಗಳೂರಿಗೆ ಪೋಸ್ಟಿಂಗ್ ಮಾಡಿಸಿದ್ದು. ಇದೆಲ್ಲ ಆ ರಾವ್ ಫ್ರೀ ಪ್ಲಾನ್ ಕಣೋ. ನೀನೀಗ ರೆಸ್ಟ್ ಮಾಡೋ ಜೊತೆಗೆ ನಾವು ಈ ಊರನ್ನು ಬಿಟ್ಟು ಹೋಗಬೇಕು ಅಂತ ರಾವ್ ನಮ್ಮನೆಗೆ ಬೆಂಕಿ ಹಾಕಿಬಿಟ್ಟ ಕಣೋ ಎಂದ ಬೇಸರದಲ್ಲಿ. ಆರುಗೆ ಮತ್ತೊಂದು ಶಾಕು. ಭೂಪತಿ ಬಗ್ಗೆ ಇದ್ದ ಆಧಾರಗಳೆಲ್ಲವೂ ಆ ಮನೆಯಲ್ಲಿಯೇ ಇದ್ದಿದ್ದು. ಇತ್ತ ಅವನ ವಿರುದ್ಧ ಎಲ್ಲ ಸಾಕ್ಷಿಗಳು ನಾಶವಾಗುವುದರ ಜೊತೆಗೆ ಇವರ ಅಸ್ತಿತ್ವವೇ ಇಲ್ಲದಂತೆ ಮಾಡಿಬಿಟ್ಟ ಭೂಪತಿ. ನವಿ ಇದೆಲ್ಲ? ಈಗ ಏನು ಮಾಡೋದು? ಒಂದು ಸಾಕ್ಷಿ ಇಲ್ಲ ನಮ್ಮ ಹತ್ರ ಅವನ ಬಣ್ಣ ಬಯಲು ಮಾಡೋಕೆ. ಈಗ ಅದು ಇಂಪಾರ್ಟೆಂಟ್ ಅಲ್ಲ ಆದಿ, ಮೊದಲು ನೀವು ಹುಷಾರಾಗಿ, ಈಗ ಅದರ ಬಗ್ಗೆ ಮಾತು ಬೇಡ ಎಂದ ಕೋಪದಿಂದ. ಅಷ್ಟೊತ್ತಿಗೆ ಡಾಕ್ಟರ್ ಬಂದವರೇ ಗೊಂಬೆಯನ್ನು ಚೆಕ್ ಮಾಡಿ ಅವಳು ಬೇಗ ರಿಕವರಿ ಆಗುತ್ತಾಳೆ ಎಂದು ಭರವಸೆ ನೀಡಿ ಹೋದರು. 1 ತಿಂಗಳು ಆಸ್ಪತ್ರೆಯ ವನವಾಸ ಮುಗಿಸಿದರು. ಖುದ್ದು ಪ್ರದೀಪ್ ರವರೇ ಎಲ್ಲವನ್ನು ನೋಡಿಕೊಂಡರು. ಗೊಂಬೆ ಆದಿ ಸ್ವಲ್ಪ ವಿಚೇತರಿಸಿಕೊಂಡಿದ್ದರು. ಪ್ರದೀಪ್ ರವರು ಅವರೆಲ್ಲರನ್ನು ತಮ್ಮ ಫಾರ್ಮ್ ಹೌಸಿನಲ್ಲಿ ಉಳಿಸಿಕೊಂಡಿದ್ದರು. ಈ ವಿಷಯ ಭೂಪತಿಗೆ ಗೊತ್ತಿದ್ದರೂ ಸುಮ್ಮನಿದ್ದನು. ಸಾಕ್ಷಿಗಳು ಇಲ್ಲವಾದ್ದರಿಂದ. ಪ್ರದೀಪ್ ಮೂವರ ಬಳಿ ಬಂದವರೇ, ಈಗ ನೀವು ಇಲ್ಲಿದ್ದು ಏನು ಯೂಸ್ ಇಲ್ಲ. ನೀವು ಎಲ್ಲಿಂದ ಬಂದರೋ ಅಲ್ಲಿಗೆ ಹೋಗಿ. ಸರ್, ಏನು ಹೇಳ್ತಿದ್ದೀರಾ? ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋದರೆ ಹೇಡಿಗಳು ಅಂತ ಅನಿಸಿಕೊಳ್ಳುವುದಿಲ್ವಾ? ಈ ಥರ ಅನಿಸಿಕೊಳ್ಳುವುದಕ್ಕಿಂತ ಸಾಯೋದೇ ಮೇಲು. ಹೆದರಿಕೊಂಡು ಊರು ಬಿಟ್ಟು ಹೋಗುವುದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಹೇಳಿ? ಮಗಳೇ, ಸರ್ ಹೇಳೋದನ್ನು ಕೇಳು. ಇಷ್ಟು ದಿನ ಏನೇನೋ ಆಗೋಯ್ತು. ನಾನು ಅವತ್ತೇ ಹೇಳಿದೆ, ಇನ್ನೊಮ್ಮೆ ನಮ್ಮ ಗೊಂಬೆಗೆ ಏನಾದರೂ ಆದರೆ ನಾನು ಅವಳನ್ನು ಬೇರೆ ಕಡೆ ಕರೆದುಕೊಂಡು ಹೋಗ್ತೀನಿ ಅಂತ. ಇನ್ನೂ ಹಠ ಬೇಡ. ಅವಳಿಗೆ ಹೀಗೆ ಹಿಂಸೆ ಮಾಡಿದ್ದಾನೆ ಅನ್ನೋದನ್ನು ನೀವು ಕಣ್ಣಾರೆ ಕಂಡಿದ್ದೀರಾ.
ಇದರ ಮೇಲೆ ನಿನ್ನ ಹಠಾನೆ ಮುಖ್ಯ ಅಂದರೆ ಆ ರಾಕ್ಷಸ ಮತ್ತೆ ಏನಾದರೂ ತೊಂದರೆ ಕೊಡೋ ಬದಲು ನೀನೇ ನಮಗೊಂದು ತೊಟ್ಟು ವಿಷ ಕೊಟ್ಬಿಡು, ನೆಮ್ಮದಿಯಾಗಿ ಕಣ್ಣು ಮುಚ್ಚಿಕೊಳ್ತೀವಿ ಎಂದರು ಪ್ರಸನ್ನ. ಮಾವ, ಏನು ಮಾತು ಅಂತ ಹಾಡ್ತಿದ್ದೀರಿ? ಪ್ಲೀಸ್ ಹೀಗೆಲ್ಲ ಮಾತಾಡ್ಬಿಡಿ. ಈ ಹೋರಾಟ ಅಕ್ಕನಿಗೋಸ್ಕರ, ಜೊತೆಗೆ ಮುಖ್ಯವಾಗಿ ಆ ರಾಕ್ಷಸ ಏನು ಅರಿಯದ ಕಾಲೇಜು ಮಕ್ಕಳಿಗೆ ಡ್ರಗ್ಸ್ ಕೊಡ್ತಾ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡ್ತಿರೋದಕ್ಕೆ ತಾನೇ ನಾವು ಈ ಕೇಸ್ನ ಹ್ಯಾಂಡಲ್ ಮಾಡ್ತಿರೋದು. ಆದರೆ ಈಗ ನೀವು ಹೀಗೆ ಹೇಳಿದರೆ ನಾವು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದ ವೃತ್ತಿ ಧರ್ಮಕ್ಕೆ ಮೋಸ ಮಾಡಿದ ಹಾಗೆ ಆಗಲ್ವಾ? ನೋಡು ಕಂದ, ನೀನು ಇಲ್ಲಿದ್ದು ಇದನ್ನು ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇಲ್ಲಿಗೆ ನಿಲ್ಲಿಸಿಬಿಡಿ, ನಾವು ಇಲ್ಲಿಂದ ಹೊರಡ್ತಿದ್ದೀವಿ ಅಷ್ಟೇ ಅಂದರು ಅಶ್ವಥ್. ಅಶು, ಅದು ಹಾಗಲ್ಲ. ಅವತ್ತು ಹಾರು ಹೇಳಿದಾಗೆ ನಾವು ಇಲ್ಲಿಂದ ಹೋದರೆ ತಪ್ಪಾಗಲ್ವಾ? ಅವರನ್ನು ಧೈರ್ಯದಿಂದ ಎದುರಿಸಬೇಕು. ಎಷ್ಟೇ ಕಷ್ಟ ಆದರೂ ಸರಿ, ನಾವು ಈ ಕೆಲಸನ ಅರ್ಧಕ್ಕೆ ನಿಲ್ಲಿಸಬಾರ್ದು. ಆ ರಾಕ್ಷಸನ ಬಗ್ಗೆ ಕಲೆಕ್ಟ್ ಮಾಡಿದ ಎವಿಡೆನ್ಸ್ ಎಲ್ಲಿದೆ ನಿಮ್ಮ ಹತ್ರ? ಹೇಳಿ. ನಿಮ್ಮದು ಬಿಸಿ ರಕ್ತ. ಸುಮ್ಮನೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಅನಾಹುತಗಳನ್ನು ಮಾಡ್ಕೊಬೇಡಿ. ಆಗಲೇ ಕೋರ್ಟ್ ಕೊಟ್ಟಿದ್ದ ಟೈಮ್ ಮುಗಿದಿದೆ. ಆ ರಾಕ್ಷಸ ನಿಮ್ಮ ಬಗ್ಗೆ ಇಲ್ದಿರೋದನ್ನು ಹೇಳಿ ನಿಮ್ಮನ್ನು ಕೆಲಸದಿಂದ ತೆಗೆಯೋ ಹಾಗೆ ಮಾಡಿದ್ದಾನೆ. ಸೊ ಇದನ್ನು ಇಲ್ಲಿಗೆ ಬಿಡಿ. ಅವನ ಚೇಲಾಗಳು ಫಾರ್ಮ್ ಹೌಸಿನ ನಮ್ಮ ಸುತ್ತಮುತ್ತಾನೇ ಓಡಾಡ್ತಾ ಇದ್ದಾರೆ. ನಿಮ್ಮನ್ನು ಕಳಿಸೋ ಜವಾಬ್ದಾರಿ ಕೂಡ ನನಗೆ ಕೊಟ್ಟಿದ್ದಾರೆ. ನೀವು ಇಲ್ಲಿಂದ ಪ್ರೈವೇಟ್ ಜೆಟ್ಟಲ್ಲೇ ಹೋಗಬೇಕು. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆನೆಲ್ಲ ನಾನು ಮಾಡ್ತೀನಿ. ನೋಡಿ ಆಫೀಸರ್ಸ್, ನೀವು ಇಲ್ಲಿದ್ದೆ ಅವನಿಗೆ ಬುದ್ಧಿ ಕಲಿಸಬೇಕು ಅಂತಿಲ್ಲ. ನಿಮ್ಮ ಟ್ಯಾಲೆಂಟ್ ನೋಡಿ ಇಷ್ಟು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಅವನನ್ನು ಹೇಗೆ ಹಿಡಿಯಬೇಕು ಅನ್ನೋದನ್ನು ನಿಮಗೆ ನಾನು ಹೇಳೋದು ಬೇಡ ಅನಿಸುತ್ತೆ. ನನ್ನ ಮಾತಿನ ಮರ್ಮ ನಿಮಗೆ ಗೊತ್ತಾಗಿದೆ ಅನ್ಕೊತೀನಿ. ತುಂಬ ಸಮಯದ ನಂತರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರೇ ಓಕೆ ಸರ್ ಎಂದು ಕೊನೆಯ ಬಾರಿ ಸ್ಯಾಲ್ಯೂಟ್ ಹೊಡೆದು ಮುಂಬೈನ ಕಹಿ ನೆನಪುಗಳನ್ನು ಅಳಿಸಿ ಹಾಕಿ ಚಿಕ್ಕಮಗಳೂರಿನ ಕಡೆ ಪಯಣಿಸಿದರು. ಪ್ರಸ್ತುತ ಆರು ಆದಿಯ ಗತಕಾಲದ ಬಗ್ಗೆ ಕೇಳಿದವರ ಕಣ್ಣಲ್ಲಿ ಕಣ್ಣೀರು ಜರುಗಿತು. ಅವರು ಅನುಭವಿಸಿದ ನೋವು ಎಷ್ಟಿತ್ತೆಂದು ಊಹಿಸಿದರು. ಇಂದಿನದೆಲ್ಲವನ್ನು ನೆನೆದ ಅಶ್ವಥ್ರವರು ಭಾವುಕರಾದರು. ರಾಘುಗೆ ಮಾತು ಬಾರದಾಯಿತು. ಮಾತುಗಳೆಲ್ಲವೂ ಗಂಟಲಲ್ಲಿ ಹುದುಗಿ ಹೋಗಿದ್ದವು. ನಿಂತಿದ್ದವ ಒಮ್ಮೆಲೆ ನಡುಗಿ ಹೋದನು ಭಯದೆ. ಈಗ ಹೇಳು ಆರಾಧನಾ, ಯಾಕೆ ನಿನ್ನ ಹತ್ರ ಮುಚ್ಚಿಟ್ಲು ಅನ್ನೋದಕ್ಕೆ ಆನ್ಸರ್ ಸಿಕ್ತೋ ಇಲ್ವೋ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಅವಳು ನನ್ನ ಅಕ್ಕಮ್ಮನ ಮೇಲೆ ರೇಪ್ ಅಟೆಂಪ್ಟ್ ಆಗಿತ್ತು. ಅದಕ್ಕೆ ನೀನೇ ಕಾರಣ ಇರಬಹುದು ಅಂತ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಹೀಗೆ ಮಾಡಿದೆ. ಅವಳು ನೇತ್ರ ಜೊತೆ ನಿನ್ನ ಮದುವೆ ನಿಲ್ಲಿಸಬೇಕು ಅಂತ ಅವಳನ್ನು ಕಿಡ್ನಾಪ್ ಮಾಡಿದ್ದೇನೋ ನಿಜ. ಆದರೆ ನಿನ್ನ ಮದುವೆಯಾಗಬೇಕು ಅನ್ನೋ ದುರಾಲೋಚನೆ ಅವಳಿಗೆ ಇರಲಿಲ್ಲ. ಮಾತಿನ ಬರದಲ್ಲಿ ನೇತ್ರ ವಿಷಯ ಹರಿವಿಬಿಟ್ಟ. ಅಂದರೆ ನೇತ್ರನ ಕಿಡ್ನಾಪ್ ಮಾಡಿದ್ದು ಆರಾಧನಾನ? ಹೌದು, ನಿನಗೆ ನೋವು ಕೊಡಬೇಕು ಅಂತ ಹಾಗೆ ಮಾಡಿದ್ಲು. ಆದರೆ ನಿನ್ನ ಮದುವೆಯಾಗಿ ಈಗ ಅವಳೆ ನೋವು ಅನುಭವಿಸಿಬಿಟ್ಟಳು. ಅನ್ಯಾಯವಾಗಿ ಆ ಹುಡುಗಿ ಮೇಲೆ ಇಲ್ಲ ಸಲ್ಲದ್ದನ್ನು ಮಾತಾಡಿ ಸರಿ ರಾತ್ರಿಯಲ್ಲಿ ಹೊರಗೆ ಹೋಗೋ ಹಾಗೆ ಮಾಡಿದ್ಯಲ್ಲ, ಅಸಹ್ಯ ಆಗ್ತಿದೆ ನಿನ್ನ ಬಗ್ಗೆ. ಜಾನಕಿಯವರು ರಾಘುನ ಎದುರು ಬಂದು ಯಾಕೋ ಹೀಗೆಲ್ಲ ಮಾಡಿದೆ ಪಾಪಿ, ನೀನು ನಿಜವಾಗ್ಲೂ ನನ್ನ ಮಗನ ಕೆನ್ನೆಗೆ ಬಾರಿಸುತ್ತಿದ್ದರು. ಅಶು ಅಣ್ಣ ನನ್ನ ಮೇಲೆ ನಂಬಿಕೆ ಇಟ್ಟು ಅವಳನ್ನು ನಮ್ಮನೆ ದೀಪ ಬೆಳಗೋಗೆ ಕಳಿಸಿದ್ರು. ಆದರೆ ನೀನು ಆ ದೀಪನೇ ಹಾರಿ ಹೋಗೋ ಹಾಗೆ ಮಾಡಿಬಿಟ್ಟಿಯಲ್ಲೋ. ನೀನೇ ನಿನ್ನ ಕೈಯಾರೆ ನಿನ್ನ ಜೀವನ ಕತ್ತಲು ಮಾಡ್ಕೊಬಿಟ್ಟಿಯಲ್ಲೋ. ನಮ್ಮನೇಲಿ ಇಷ್ಟೆಲ್ಲ ಆಗಿದ್ದರೂ ನಮಗೆ ಗೊತ್ತೇ ಆಗಿಲ್ಲ. ಅಂದರೆ ನಾವು ನಿಮಗೆಲ್ಲ ಇಷ್ಟು ಬೇಗ ಬೇಡವಾಗಿ ಹೋದೆವಾ? ಅಥವಾ ಈ ವಯಸ್ಸಾದವರ ಹತ್ತಿರ ಏನು ಹೇಳೋದು ಅಂತ ಅಂದುಕೊಂಡು ನಿಮಗೆ ನೀವೇ ತೀರ್ಮಾನಿಸಿಬಿಟ್ರಾ? ಹೇಳಿ ಮಕ್ಕಳ. ಅಭಿ, ಅಂಜು, ನಮಗಾದರೂ ಹೇಳ್ಬೋದಾಗಿತ್ತು ಅಲ್ವಾ? ಯಾಕೆ ಮಕ್ಕಳೇ ನಮ್ಮಿಂದ ವಿಷಯ ಮುಚ್ಚಿಟ್ರಿ? ಅಂಕಲ್, ಹೇಗೆ ಹೇಳೋದು ಅಂಕಲ್? ನಮ್ಮ ಹನಿ ಪ್ರೀತಿನ ಮೊದಲು ತಿರಸ್ಕರಿಸುವುದಕ್ಕೆ ಕಾರಣ ಅಂಜು. ಹನಿ ಸ್ನೇಹ ಅದಗಿಡುತ್ತೆ ಅಂತ ಯೋಚನೆ ಮಾಡಿದವನು ಆರಾಧನ ವಿಷಯದಲ್ಲಿ ದುಡುಕ್ತಾನೆ ಅನ್ನೋ ಸಣ್ಣ ಸುಳಿಯೂ ಸಹ ಸಿಗದೆ ಹೋಯಿತು. ಅವತ್ತು ಇವನು ಹೇಳದೆ ಕೇಳದೆ ಹೋಗಿದ್ದಾಗ ಅವಳೇ ನಮಗೆ ಸಮಾಧಾನ ಮಾಡಿ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ಲು. ಆದರೆ ಈ ಪುಣ್ಯಾತ್ಮ ಅವಳ ಬಗ್ಗೆ ಅನುಮಾನಪಟ್ಟು CID ಥರ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗಿದ್ದಾನೆ ಅಂತ ನಮಗೆ ಹೇಗೆ ಗೊತ್ತಾಗಬೇಕು? ರಾಘು, ಆಗಲೇ ಏನೋ ಹೇಳಿದ್ಯಲ್ಲ, ಮುಂಬೈ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ವಿಷಯ ತಿಳ್ಕೊಂಡೆ ಅಂತ. ಆ ಪೊಲೀಸ್ ಯಾರ ಕಡೆ ಅವರು ಗೊತ್ತಾ? ಅವರು ಆ ರಾಕ್ಷಸ ಭೂಪತಿಯ ಕಡೆಯವರು. ನಿನಗೆ ಬೇಕು ಅಂತಾನೆ ಸುಳ್ಳು ಹೇಳಿದ್ದಾರೆ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನಿನಗೆ ಡೌಟ್ ಬಂದಿರಬಹುದು, ಆದಿ ಆರುಗೆ ಪೊಲೀಸ್ ಪ್ರೊಟೆಕ್ಷನ್ ಇರಲಿಲ್ವಾ? ಹೇಗೆ ಆ ಗುಂಡಾಗಳು ಹೇಗೆ ನುಗ್ಗಿ ಅಟ್ಯಾಕ್ ಮಾಡಿದ್ರು ಅಂತ. ಆದರೆ ಅದು ಇದ್ದವರೆಲ್ಲ ಯಾರು ಹೇಳು? ಆ ರಾಕ್ಷಸನ ದುಡ್ಡಿಗೆ ಕೈಯೊಡ್ಡಿ ಅನ್ಯಾಯ ಮಾಡೋ ಮೃಗಗಳು. ದುಡ್ಡು ಇಂತಹ ಮನುಷ್ಯನನ್ನು ಬೇಕಾದರೂ ಬದಲಾಯಿಸುತ್ತದೆ. ದುಡ್ಡು ಸಂಬಂಧಗಳು ಹಾಳಾಗೋಕೆ ಕಾರಣ ಕೂಡ ಆಗುತ್ತೆ. ಆದಿ ಆರು ಇದ್ದದ್ದು ರಾಕ್ಷಸರ ಜೊತೆ. ಅಂತಹ ಜನಗಳ ಮಧ್ಯೆ ಇದ್ದ ಇವರ ಸ್ಥಿತಿ ಹೇಗಿತ್ತು ಅಂತ ಕಲ್ಪನೆಯನ್ನು ಮಾಡಿಕೊಳ್ಳೋಕ್ಕಾಗಲ್ಲ ರಾಘು. ಆ ಕ್ಷಣದಲ್ಲಿ ಆಕಾಶ್ ಅಪ್ಪ ಕೂಡ ಸಹಾಯ ಮಾಡದೇ ಇದ್ದಿದ್ದರೆ
ನಿಜವಾಗ್ಲೂ ಇಷ್ಟೊತ್ತಿಗೆ ಅವರು ಈ ಭೂಮಿ ಮೇಲೆ ಬದುಕ್ತಾ ಇರಲಿಲ್ಲ ಎಂದವರ ಮಾತಲ್ಲಿ ಬರೀ ನೋವೇ ತುಂಬಿತ್ತು. ರಾಘುಗೆ ತನ್ನ ತಪ್ಪಿನ ಅರಿವಾಗಿತ್ತು. ಅಳುತ್ತಿದ್ದ ಜೋರಾಗಿ ತಲೆ ಚಚ್ಚಿಕೊಂಡು, ಐ ಆಮ್ ಸಾರಿ ಕಂದ, ನಿನ್ನ ಮಾತನ್ನು ಕೇಳೋ ತಾಳ್ಮೆ ಕೂಡ ನನಗಿರಲಿಲ್ಲ. ನಿನಗೆ ಹೊಡೆದು ಹಿಂಸೆ ಮಾಡಿ ಹೆಚ್ಚು ಮಾತುಗಳನ್ನು ಆಡಿಬಿಟ್ಟೆ. ಅಭಿ, ನನಗೆ ನನ್ನ ಹಾರು ಬೇಕು ಕಣೋ. ಅವಳಿಗೆ ತುಂಬ ನೋವಾಗೋ ಹಾಗೆ ಮಾಡಿಬಿಟ್ಟೆ. ಅವಳು ಇಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ ಕಣೋ. ಅವಳು ಎಲ್ಲೇ ಇದ್ರೂ ಸರಿ, ಅವಳನ್ನು ಹುಡುಕ್ತೀನಿ. ಅಲ್ಲಿಯವರೆಗೂ ಈ ಮನೆಗೆ ಕಾಲಿಡಲ್ಲ ಎಂದವ ಅಳುತ್ತಾ ಇದ್ದ. ಇನ್ನೇನು ಅವ ಹೊರಟೇ ಬಿಟ್ಟ ಅನ್ನುವಷ್ಟರಲ್ಲಿ ಅವನ ಫೋನ್ ಹೊಡೆದುಕೊಳ್ಳಲಿತ್ತು. ಹಲೋ ಎಂದ ಅತ್ತಲಿಂದ ಬಂದ ವಿಷಯ ಕೇಳಿ ನೋ ಎಂದು ಕೂಗಿದ್ದವನ ಕೈಯಿಂದ ಮೊಬೈಲ್ ಕೆಳಗೆ ಜಾರಿತು. ರಾಘು, ಏನಾಯಿತು? ಯಾಕೋ ಹೀಗೆ ನಿಂತಿದ್ದೀಯಾ? ಅಭಿ, ಅವಳಿಗೆ ಏನು ಆಗೋಕೆ ನಾನು ಬಿಡಲ್ಲ. ಅವಳು ನನ್ನ ಜೀವ ಕಣೋ. ಅವರೆಲ್ಲ ಬೇಕು ಅಂತಾನೆ ಸುಳ್ಳು ಹೇಳ್ತಿದ್ದಾರೆ. ನಾನು ಈಗಲೇ ಹೋಗ್ತೀನಿ ಅವಳಿರೋ ಜಾಗಕ್ಕೆ. ನನಗೆ ಅವಳು ಬೇಕು ಕಣೋ ಎಂದವ ತಬ್ಬಿ ಹೇಳುತ್ತಿದ್ದ. ಅಪ್ಪು, ಏನಾಯಿತು? ಯಾರೋ ಫೋನ್ ಮಾಡಿದ್ದು ಅಂದರೆ? ಅಮ್ಮ, ಅದು ಹಾಸ್ಪಿಟಲ್ನಿಂದ ಕಾಲ್ ಬಂದಿದ್ದು. ನನ್ನ ಹಾರು ಮೇಲೆ ಅಟ್ಯಾಕ್ ಆಗಿದೆಯಂತೆ. ಅವಳು ಬದುಕೋದೆ ಡೌಟ್ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ನೇತ್ರಾನೇ ಅಮ್ಮ, ತಡವರಿಸಿ ನುಡಿದ. ಅವನ ಮಾತಿನ ಕೇಳಿದವರು ಕಲ್ಲಿನಂತೆ ನಿಂತು ಬಿಟ್ಟರೆ ಅಶ್ವತ್ಥರವರು ಎದೆ ಹಿಡಿದುಕೊಂಡು ಕುಸಿದು ಬಿದ್ದರು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅವಳ ಮಾತನ್ನು ಕೇಳುವ ತಾಳ್ಮೆ ಅವಳಿಗೆ ಇದ್ದಿದ್ದರೆ ಇಂದು ಅವನಿಂದ ಒಂದು ಜೀವ ಬಲಿಯಾಗುತ್ತಿರಲಿಲ್ಲ. ಅಶ್ವಥ್ ಅವರನ್ನು ಅಡ್ಮಿಟ್ ಮಾಡಿದ ಕೂಡಲೇ ಆರಾಧನಳನ್ನು ಅಡ್ಮಿಟ್ ಮಾಡಿದ ವಾರ್ಡ್ನತ್ತ ಬಂದರು. ಅಲ್ಲಿ ICUನ ಎದುರುಗಡೆ ಇದ್ದವರನ್ನು ಕಂಡ ರಾಘುಗೆ ಆಶ್ಚರ್ಯವಾಯಿತು. ಅಲ್ಲಿದ್ದವರು ಬೇರಾರೂ ಅಲ್ಲ, ಅವರೇ ಅನಿಯ ತಂದೆ ತಾಯಿ. ಅಭಿ ಅಂಜು ಒಮ್ಮೆ ಅವರನ್ನು ಫೋಟೋದಲ್ಲಿ ನೋಡಿದ್ದರು. ಆದರೆ ವಾರ್ಡ್ ಎದುರು ಅವರಿಬ್ಬರು ಇದ್ದಿದ್ದರಿಂದ ಅನುಮಾನಗೊಂಡರು. ಅಂಕಲ್ ಆಂಟಿ, ನೀವೇನು ಇಲ್ಲಿ? ಅವರು ಮಾತನಾಡುವಷ್ಟರಲ್ಲಿ ಡಾಕ್ಟರ್ ಬಂದರು. ಈಗ ಎಲ್ಲರ ಚಿತ್ತ ಡಾಕ್ಟರ್ನತ್ತ. ಡಾಕ್ಟರ್, ಹೇಳಿ, ಏನಾಯಿತು ನನ್ನ ವೈಫ್ಗೆ? ಹೇಗಿದ್ದಾಳೆ ಅವಳು? ನೋಡಿ ಮಿಸ್ಟರ್ ರಾಘವ್, ಆಗಲೇ ಕಾಲ್ ಮಾಡಿ ಹೇಳಿದ್ದೀನಿ ಅಲ್ವಾ ನಿಮಗೆ ಅವರ ಮೇಲೆ ಅಟ್ಯಾಕ್ ಆಗಿದೆ ಅಂತ. ಅವರ ಮೇಲೆ ಕೊಲೆ ಯತ್ನ ನಡೆದಿದೆ. ಆಪರೇಷನ್ ಮಾಡಿದ್ದೀನಿ. ಹೊಟ್ಟೆಗೆ ಬಲವಾಗಿ ಪೆಟ್ಟಾಗಿದೆ. ಡಾಕ್ಟರ್, ಏನು ಹೇಳ್ತಿದ್ದೀರಾ ನೀವು? ಹೊಟ್ಟೆಗೆ ಪೆಟ್ಟಾಗಿದೆ ಅಂದರೆ ಏನರ್ಥ? ಅವಳ ಮೇಲೆ ಯಾರಿಗೆ ಕೋಪ ಇತ್ತು? ಅವಳಿಗೆ ಏನು ಆಗಬಾರ್ದು ಡಾಕ್ಟರ್. ಈಗಾಗಲೇ ಅವಳಿಗೆ ತುಂಬ ನೋವು ಕೊಟ್ಟುಬಿಟ್ಟಿದ್ದೀನಿ. ಮತ್ತೆ ಅವಳು ನನ್ನಿಂದ ದೂರ ಆದರೆ ನಾನಂತೂ ಖಂಡಿತ ಬದುಕೋದಿಲ್ಲ ಡಾಕ್ಟರ್. ಪ್ಲೀಸ್ ಸೇವ್ ಹರ್. ಡಾಕ್ಟರ್, ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ ಎಂದವ ಅವರ ಕಾಲಿಡಿದು ಬೇಡುತ್ತಿದ್ದನು. ನೋಡಿ ರಾಘು, ನನ್ನ ಕೈಯಲ್ಲಿ ಏನೂ ಇಲ್ಲ. ಆಪರೇಷನ್ ಆಗಿದೆ. ಅವರಿಗೆ ಪ್ರಜ್ಞೆ ಬರೋವರೆಗೂ ನಾನೇನು ಹೇಳೋಕೆ ಆಗಲ್ಲ. ಆದಿ ಮತ್ತು ನವೀನ್ ಇಬ್ಬರಿಗೂ ಕಾಲ್ ಮಾಡಿ ಕೂಡಲೇ ಹೊರಟು ತಾನು ಕಳುಹಿಸಿರುವ ಲೊಕೇಶನ್ಗೆ ಬರುವಂತೆ ಹೇಳಿ ವಾರ್ಡ್ ನಂಬರನ್ನು ಮೆಸೇಜ್ ಮಾಡಿದ. ವಿಷಯ ಹೇಳಲು ಧೈರ್ಯ ಸಾಲದೆ ಅಭಿ. ಇತ್ತ ಆದಿತ್ಯನ ಅಪ್ಪ ಅಮ್ಮ ಬೆಂಗಳೂರಿನಲ್ಲಿ ಇದ್ದಿದ್ದರಿಂದ ಚಿಕ್ಕಮಗಳೂರಿನಲ್ಲಿ ಆದಿ ಗೊಂಬೆ ಇದ್ದ ಕಾರಣ ಗೊಂಬೆಯನ್ನು ಒಬ್ಬಳೆ ಬಿಟ್ಟು ಹೊರಗಿನಿಂದ ಮನೆ ಲಾಕ್ ಮಾಡಿ ತರಾತುರಿಯಲ್ಲಿ ಬಂದನು. ಅವನು ಹಾಸ್ಪಿಟಲ್ ಒಳಗೆ ಹೋಗುವ ಸಮಯಕ್ಕೆ ನವೀನ್ ಇನ್ನೊಂದು ಕಡೆಯಿಂದ ಬಂದನು. ಇಬ್ಬರು ಎದುರು ಬದುರಾದರು. ನವೀನ್, ನೀನೇನೋ ಇಲ್ಲಿ? ಅಭಿ, ನಿನಗೂ ಸಹ ಬರೋಕೆ ಹೇಳಿದ್ರಾ? ಹೌದು ಕಣೋ ಆದಿ, ನಮ್ಮ ಹಾರುಗೆ ಏನಾದರೂ ಆಗಿದ್ಯಾ ಅಂತ ಭಯ ಆಗ್ತಿದೆ. ವಿಷಯ ಹೇಳ್ದ ಕೂಡಲೇ ಹೊರಟು ಬನ್ನಿ ಅಂತ ಹೇಳಿದರು. ಅದು ಸರಿ, ನೀನು ಯಾಕೆ ಗೊಂಬೆಯನ್ನು ಬಿಟ್ಟು ಬಂದೆ ಎಂದ. ಮಗ, ಅವಳಿಗೆ ಹಳೆಯದೆಲ್ಲ ನೆನಪು ಬಂದಿದೆ ಕಣೋ. ಹೌದೇನೋ ಆದಿ, ನಮ್ಮ ಪುಟ್ಟಿಗೆ ಹಳೆಯದೆಲ್ಲ ನೆನಪಾಗಿದ್ಯಾ? ಮತ್ತೆ ಯಾಕೆ ಈ ವಿಷಯ ಹೇಳಿಲ್ಲ ಎಂದವನ ಮುಖ ಸಂತಸದಲ್ಲಿ ಉಬ್ಬಿ ಹೋಗಿದ್ದರೆ ಜೊತೆಗೆ ಅವನು ತನ್ನಿಂದ ವಿಷಯ ಮುಚ್ಚಿಟ್ಟ ಬೇಸರವೂ ಇದ್ದಿತು. ಇಲ್ಲ, ನಾವು ಅಷ್ಟೊಂದು ಖುಷಿ ಪಡಬೇಡ. ಮತ್ತೆ ವಿಷಯ ತಿಳಿಸೋಕ್ಕಾಗದೆ ಅಂತ ಬೇಸರ ಬೇಡ. ಅವಳಿಗೆ ನೆನಪು ಬಂದಿರೋದು ನಿಜ, ಆದರೆ ಅಮ್ಮ ಸತ್ತಿರೋದು, ಅವಳ ಮೇಲೆ ಆಗಿರೋ ಅಟ್ಯಾಕ್ ಬಗ್ಗೆ ನೆನಪಿಲ್ವೋ? ಅದು ಬಿಟ್ಟು ಕಾಲೇಜಿಗೆ ಹೋಗ್ತಾ ಇದ್ದಿದ್ದು, ಜೊತೆಗೆ ರಾಘುನ ನೆನಪು ಎಲ್ಲ ಇದೆ ಎಂದ ದುಃಖದಲ್ಲಿ. ನೊಂದ್ಕೊಂಬೇಡ ಆದಿ, ಎಲ್ಲ ಸರಿ ಹೋಗುತ್ತೆ ಬಿಡು. ಈಗ ಯಾರಿಗೆ ಏನಾಗಿದೆಯೋ? ನಮ್ಮ ಹಾರುಗೆ ಏನಾದರೂ? ಮಾತು ಮುಗಿಯುವಷ್ಟರಲ್ಲಿ ತಡೆದ ಆದಿ. ನಮ್ಮ ಹಾರುಗೆ ಏನೂ ಆಗಲ್ಲ, ಆಗಿರೋದು ಇಲ್ಲ. ಬಾಯಿಗೆ ಬಂದದ್ದು ಮಾತಾಡಬೇಡ ನವೀನ್, ನಡಿ ಒಳಗೆ ಎಂದವ ಜೊತೆಯಲ್ಲಿಯೇ ಕರೆದುಕೊಂಡು ಹೋದನಾದರೂ ಅವನ ಮನದಲ್ಲಿ ದುಗುಡವೇನೋ ಇತ್ತು. ಇತ್ತ ಎಲ್ಲರೂ ICUನ ಎದುರು ಕುಳಿತಿದ್ದರು. ಯಾರಿಗೆ ಯಾರು ಸಮಾಧಾನ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಒಳಗೆ ಬರುತ್ತಿದ್ದ ಆದಿ ನವಿಯು ಹೃದಯದಲ್ಲೇನೋ ತಲ್ಲಣ.
ಅವಸರದಿ ಓಡುವ ನಡಿಗೆಯಲ್ಲಿಯೇ ಹೊಳಬಂದರು. ಐಸಿಯುನ ಎದುರಿದ್ದವರನ್ನು ಕಂಡು ಭಯಗೊಂಡವರ ಹೃದಯ ಏರುಪೇರಾಯಿತು. ಅಲ್ಲೆಲ್ಲೂ ಆರಾಧನ ಕಾಣದಿರುವುದರ ಜೊತೆಗೆ ರಾಘು ಮುಖ ಕಳಹೀನವಾಯಿತು. ಅವರಿಗೆ ಅರ್ಥವಾಯಿತು, ಅಪಾಯವಾಗಿರುವುದು ಆರಾಧನಾಗೆ ಎಂದು. ಈಗ ರಾಘುನ ಎದುರು ಬಂದವರೇ, ಏನಾಯಿತು ಸರ್, ನಮ್ಮ ಹಾರು ಎಲ್ಲಿ? ಆದಿ ಗೊಂಬೆ ಇನ್ನು ಚಿಕ್ಕಮಗಳೂರಿಗೆ ಕರೆದುಕೊಂಡು ಹೋದ ನಂತರದಲ್ಲಿ ರಜಾ ತೆಗೆದುಕೊಂಡಿದ್ದು ಅಟೆಂಡರ್ ಚಂದ್ರಪ್ಪನಿಂದ ತಿಳಿದಿತ್ತು. ಆರು ಮತ್ತು ಅಭಿ ಸರ್ ಜೊತೆ ತುಂಬ ಹೊತ್ತು ಮಾತನಾಡಿದರು ಎಂಬ ವಿಷಯವನ್ನು ಹೇಳಿದನು. ಅದರ ನಂತರ ಆದಿ ರಾಘುನ ಕಣ್ಣಿಗೆ ಕಂಡದ್ದು ಹಿಂದೆ. ಇನ್ನು ನವೀನನ್ನು ಕಂಡದ್ದು ಮೊದಲ ಬಾರಿ ರಾಘು ಆರುನ ಮಾಲ್ನಲ್ಲಿ ಭೇಟಿಯಾದ ಸಂದರ್ಭದಲ್ಲಿಯೇ. ನಂತರದಲ್ಲಿ ಅವನ ಸುಳಿವೇ ಇರಲಿಲ್ಲ. ಇಬ್ಬರನ್ನು ಕಂಡವನಿಗೆ ತಿಳಿದಿತ್ತು ಆರು ಮೇಲೆ ಅವರಿಬ್ಬರು ಇಟ್ಟಿದ್ದ ಪ್ರೀತಿ. ಒಳಗೊಳಗೆ ಭಯಗೊಂಡನು. ಅವರ ಮಾತಿಗೆ ಏನೆಂದು ಉತ್ತರಿಸಿಯಾನು. ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದನವ. ನವೀನ್ ಆದಿತ್ಯನಿಗೆ ಅವನ ಮೌನ ಕಂಡು ಕೋಪ ಹೆಚ್ಚಾಯಿತು. ಇನ್ನು ಅವನನ್ನು ಕೇಳಿ ಯಾವ ಪ್ರಯೋಜನವೂ ಇಲ್ಲ ಎಂದೆನಿಸಿ ಅಭಿ ಬಳಿ ಬಂದರು. ಹೇಳಿ ಸರ್, ನನ್ನ ಹಾರು ಎಲ್ಲಿ? ನಮ್ಮನ್ಯಾಕೆ ಹಾಸ್ಪಿಟಲ್ಗೆ ಬರೋಕೆ ಹೇಳಿದ್ರಿ? ಅವನು ಸಹ ಮೌನವಾಗಿಯೇ ಇದ್ದನು. ಕಮಾನ್ ಸ್ಪೀಕಪ್ ಎಂದು ಚೀರಿಬಿಟ್ಟ ನವೀನ್. ಅವನ ಕೂಗಿಗೆ ಸ್ವತಃ ಆದಿತ್ಯನೇ ಬೆಚ್ಚಿಬಿದ್ದ. ಅಂಜು ಭಯವಾದರೂ ಹೆದರಿಕೆಯಿಂದಲೇ ನವೀನ್ ಆದಿತ್ಯನ ಬಳಿ ಬಂದು, ಅಣ್ಣ, ಅದು ಅತ್ತಿಗೆ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ, ಈಗಷ್ಟೇ ಆಪರೇಷನ್ ಆಯಿತು ಎಂದವಳ ಮಾತಿಗೆ ಹುಡುಗರಿಬ್ಬರು ಶಾಕ್ ಆದರು. ಜೊತೆಗೆ ಅವರ ಕಣ್ಣಂಚು ಒದ್ದೆಯಾಯಿತು. ಸುಮ್ಮನೆ ನಿಂತು ಬಿಟ್ಟರು, ಅವಳ ಮಾತನ್ನು ಅರಗಿಸಿಕೊಳ್ಳಲಾಗದೆ. ಪುಟ್ಟ, ಏನಾಯಿತು ಎಂದಾಗ, ಅದು ಅಣ್ಣ ಎಂದವಳೆ ಮದುವೆಯಿಂದ ಇಲ್ಲಿಯವರೆಗೂ ರಾಘು ಆರಾಧನ ಜೀವನದಲ್ಲಿ ನಡೆದ ವಿಷಯವನ್ನು ಹೇಳಿದಳು. ಈಗ ಅವರ ಕೋಪ ತಿರುಗಿದ್ದು ರಾಘುನ ಮೇಲೆ. ನವಿ ಸೀದ ಬಂದವನೇ ರಾಘುನ ಕುತ್ತಿಗೆಯ ಪಟ್ಟಿ ಹಿಡಿದು, ಏನೋ ಮಾಡಿದೆ ಹೀಡಿಯಟ್, ಅವಳಿಗೆ ಹೇಳೋ ಎಂದವ ಮನ ಬಂದಂತೆ ಅವನ ಕೆನ್ನೆಗೆ ಬಾರಿಸಿದರು. ಅವನ ಕೋಪ ಕಂಡ ಎಲ್ಲರೂ ಭಯಬಿದ್ದರು. ಆದಿ ಅಭಿ ನವೀನ್ ಬಳಿ ಹೋಗಿ ಅವನನ್ನು ಹಿಂದೆಳೆದರು. ರಾಘು ತಲೆ ತಗ್ಗಿಸಿದ, ತಲೆ ಎತ್ತಿರಲಿಲ್ಲ, ಪಶ್ಚಾತ್ತಾಪ ಪಡುತ್ತಿದ್ದ. ಕಣ್ಣಲ್ಲಿನ ನೀರು ಬತ್ತಿ ಹೋಗಿತ್ತು. ಈಗ ಅವನಿಗೆ ಬೇಕಾದದ್ದು ಆರಾಧನ ಮಾತ್ರ. ಯಾವಾಗ ಅವಳನ್ನು ನೋಡುವಿನೋ ಎಂಬ ಚಿಂತೆ ಅವನನ್ನು ಕಾಡುತ್ತಿತ್ತು. ಅದಕ್ಕಾಗಿ ಯಾರೆಷ್ಟೇ ನೋವು ಕೊಟ್ಟರು, ಕೈ ಮಾಡಿದರೂ ಸುಮ್ಮನಿದ್ದ. ಅವನಿಗೂ ಗೊತ್ತಿತ್ತು ಅವರೆಲ್ಲರ ಕೋಪದ ಪರಿ ಎಷ್ಟಿತ್ತೆಂಬುದು. ಬಿಡು ಆದಿ, ಇವತ್ತು ಅವನನ್ನು ಹುಟ್ಟಲಿಲ್ಲ ಅನ್ನೋ ಹಾಗೆ ಮಾಡಿಬಿಡ್ತೀನಿ. ಏನೋ ಅಂದುಕೊಂಡಿದ್ದೀಯಾ ಅವಳನ್ನು? ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನಾ? ಅವಳಣ್ಣ ನಾನು ಇನ್ನೂ ಬದುಕಿದ್ದೀನಿ. ಎಷ್ಟು ಧೈರ್ಯ ನಿನಗೆ? ನಾಚಿಕೆ ಆಗಬೇಕು ನಿನಗೆ. ಕಟ್ಕೊಂಡು ಹೆಂಡತಿಗೆ ಹೀಗೆಲ್ಲ ಟಾರ್ಚರ್ ಕೊಟ್ಟಿದ್ಯಾ? ಹೇಳೋ, ಇನ್ನೂ ಏನೇನು ಮಾಡಿದ್ಯಾ ಎಂದವ ಮತ್ತೊಮ್ಮೆ ಬಾರಿಸಿದ. ರಾಘು ಅಪ್ಪ ಅಮ್ಮ ಬಾಯಿಗೆ ಕೈ ಅಡ್ಡವಿಟ್ಟು ಅಳುತ್ತಿದ್ದರು. ಯಾವ ತಂದೆ ತಾಯಿಗಾದರೂ ನೋವಾಗುವುದಿಲ್ಲವ? ಎದೆ ಎತ್ತರಕ್ಕೆ ಬೆಳೆದ ಮಗನಿಗೆ ಕೈ ಮಾಡದವರ ಮಗನಿಗೆ ಇನ್ಯಾರೋ ಮನ ಬಂದಂತೆ ಹೊಡೆದರೆ, ಅವಮಾನಿಸಿದ್ರೆ ಆದರೇನು ಮಾಡುವುದು? ತಪ್ಪು. ಆದ್ದರಿಂದ ಸುಮ್ಮನಿದ್ದರು. ನವೀನ್ ಇನ್ನೊಂದೇ ಒಂದು ಏಟು ರಾಘುನ ಮೇಲೆ ಬಿದ್ದರೂ ನಾನು ಸಹಿಸೋದಿಲ್ಲ, ಹುಷಾರ್. ನೀನು ಇಷ್ಟು ಹೊಡೆಯುತ್ತಿದ್ದರೂ ಅವನು ಯಾಕೆ ಸುಮ್ಮನೆ ಇದ್ದಾನೆ ಗೊತ್ತಾ? ಅವನಿಗೂ ಸತ್ಯ ಗೊತ್ತಾಗಿದೆ. ನಿಜಾಂಶ ಗೊತ್ತಿಲ್ಲದೆ ಅವನಿಂದಾದ ಅನಾಹುತಕ್ಕೆ ಅವನು ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಿದ್ದಾನೆ. ಅವನ ಜಾಗದಲ್ಲಿ ನೀವು ಇದ್ದಿದ್ರೆ ನೀವೇನು ಮಾಡ್ತಿದ್ರಿ? ಯಾವುದೋ ಹುಡುಗಿ ಮದುವೆ ಆಗೋದಂತೆ, ಆಮೇಲೆ ಒಬ್ಬರು ದ್ವೇಷ ಸಾಧಿಸುತ್ತಿದ್ದರೆ ಇನ್ನೊಬ್ಬರು ಬಲವಂತದಿಂದ ಮದುವೆ ಆದರು ಅಂತ ಕೋಪ ಸಾಧಿಸೋದಂತೆ. ಆಮೇಲೆ ಅವನು ಕಾಲಕ್ರಮೇಣ ಬದಲಾಗಿ ಆ ಹುಡುಗ ತನ್ನ ತಪ್ಪನ್ನು ತಿದ್ದುಕೊಂಡು ಆ ಹುಡುಗಿನ ಇಷ್ಟಪಡೋದಂತೆ. ಆಮೇಲೆ ಆ ಹುಡುಗಿಗೆ ಆ ಹುಡುಗನ ಫಾಸ್ಟ್ ಲೈಫ್ ಗೊತ್ತಾಗಿ ಪಶ್ಚಾತ್ತಾಪ ಪಡುವುದಂತೆ. ಅವಳಿಗೆ ಅವರ ಫಾಸ್ಟ್ ಲೈಫ್ ಗೊತ್ತಿರೋ ವಿಷಯ ಆ ಹುಡುಗನಿಗೆ ಗೊತ್ತಿರೋದಿಲ್ವಂತೆ. ಆಮೇಲೆ ಹೇಗೋ ಇಬ್ಬರಿಗೂ ಪ್ರೀತಿಯಾಗಿ ಹೊಸ ಜೀವನ ಶುರು ಮಾಡ್ತಾರೆ. ಆಮೇಲೆ ಆ ಹುಡುಗ ಮುಂಬೈಗೆ ಹೋದಾಗ ಅವನಿಗೆ ಅವಳು ಪೊಲೀಸ್ ಅಂತ ಗೊತ್ತಾದರೂ ಅವನು ಸುಮ್ಮನೆ ಇರ್ತಾನೆ. ಆಮೇಲೆ ಮನೆಯಲ್ಲಿ ಒಂದಾದ ಮೇಲೊಂದರಂತೆ ಪ್ರಾಬ್ಲಮ್ ಆಗೋದಕ್ಕೂ ಅವಳು ವಿಷಯ ಮುಚ್ಚಿಟ್ಟಿದ್ದಕ್ಕೂ ಏನೋ ಸಂಬಂಧ ಇದೆ ಅಂತ ಅನುಮಾನ ಬಂದು ಅವನು ತಪ್ಪಾಗಿ ತಿಳ್ಕೊಂಡು ಅವಳಿಗೆ ಹಿಂಸೆ ಕೊಟ್ಟ. ಅವಳಿಗೆ ತನ್ನ ಫಾಸ್ಟ್ ಲೈಫ್ ಗೊತ್ತಾಗಿದೆ ಅಂದುಕೊಂಡರೆ ರಾಘುನ ಅಪ್ಪ ಅಮ್ಮನಿಗೆ ತನ್ನ ಮಗನ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆದಿದ್ದ ಎಂದುಕೊಂಡರು. ಅಭಿ ಮತ್ತೆ ಮಾತು ಮುಂದುವರೆಸುವ ಮೊದಲೇ ಜಾನಕಿಯವರು, ಅಭಿ, ಹಾಗಾದರೆ ಯಾಕಿಷ್ಟು ದಿನ ವಿಷಯ ಮುಚ್ಚಿಟ್ಟೆ ಎಂದವರ ಮಾತಿಗೆ ಸಂತೋಷ್ರವರು ಸಹ ಧ್ವನಿಗೂಡಿಸಿ, ಹೇಳೋ ಅಭಿ, ಇನ್ನೇನು ಸತ್ಯ ಮುಚ್ಚಿಟ್ಟಿದ್ದೀರಾ? ನಮ್ಮ ಹತ್ರ ಇವರುಗಳ ಮಧ್ಯೆ ಇನ್ನೂ ಏನೇನು ನಡೆದಿದೆಯೋ
ಎಲ್ಲವನ್ನು ಹೇಳಿಬಿಡು. ತಂದೆ ತಾಯಿಗೇನೆ ಮಗನ ಲೈಫಲ್ಲಿ ಆಗಿರೋ ವಿಷಯ ಗೊತ್ತಿಲ್ಲ ಅಂದರೆ ಏನಪ್ಪ ಇದು? ಮನೆಯಲ್ಲಿ ನೋಡಿದರೆ ಆರು ಹಾಗೆ ಹೀಗೆ ದಕ್ಷ ಅಧಿಕಾರಿ, ಅವಳು ಮೋಸ ಮಾಡಿಲ್ಲ ಅಂದರೆ ಈಗ ಅವಳು ಬಂದಿದ್ದು ರಾಘುನ ಮೇಲಿನ ಸೇಡಿಗೆ ಅಂತಿದ್ಯಾ? ಏನಿದೆಲ್ಲ ಎಂದು ಅನಿಗೀಡದರು. ಕ್ಷಮಿಸಿ ಅಪ್ಪಾಜಿ ಅಮ್ಮ, ಇದನ್ನೆಲ್ಲ ನಾನೇ ಸರಿ ಮಾಡೋಣ ಅಂತ ಅಂದುಕೊಂಡೆ. ನಿಮಗೆ ಗೊತ್ತಾದರೆ ಆರು ಇನ್ನಷ್ಟು ನೊಂದ್ಕೊತಾಳೆ. ಅದು ಅಲ್ಲದೆ ಅವಳು ಎಲ್ಲ ಸತ್ಯ ಹೇಳ್ತೀನಿ ಅಂದಾಗ ನಾನೇ ತಡೆದಿದ್ದು. ಇದನ್ನೆಲ್ಲ ಹೇಳೋದು ಬೇಡ, ಸಮಯ ಸಂದರ್ಭ ನೋಡಿಕೊಂಡು ಹೇಳೋಣ ಅಂತ. ಅಷ್ಟರಲ್ಲಿ ಈ ಪುಣ್ಯಾತ್ಮ ಈ ಕೆಲಸ ಮಾಡಿದ್ದಾನೆ. ಇದರ ಮಧ್ಯೆ ರಾಘು ಅಭಿ ಬಳಿ ಮಾತನಾಡಲು ಬಂದಾಗ ಅವನನ್ನು ತಡೆದನು ಮಾತನಾಡದಂತೆ. ಹಾಗೆ ಅಭಿನೇ ರಾಘುನಿಂದ ದೂರ ಸರಿದು ನಿಂತನು. ರಾಘುಗೆ ಬೇಸರವಾದರೂ ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದನು. ನಂತರ ಆದಿ ನವೀನ್ ಬಳಿ ಬಂದ ಅಭಿ, ಈಗ ಹೇಳಿ, ಇದೆಲ್ಲ ಅವನು ಬೇಕು ಅಂತ ಮಾಡಿದ್ನ ಹೇಳಿ. ಒಂದು ಸಣ್ಣ ಅನುಮಾನ ಅವನ ತಲೆಯನ್ನು ಕೊರೀತು. ಅವನಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿದುಕೊಳ್ಳೋ ವಿವೇಕನೇ ಇರಲಿಲ್ಲ. ಕಣ್ಣಿಗೆ ಕಂಡದ್ದು ಕಿವಿಗೆ ಬಿದ್ದಿದ್ದೆ ಸತ್ಯ ಅಂತ ನಂಬಿದ್ದಾನೆ. ಆಲೋಚನೆ ಮಾಡೋ ವಿವೇಕನೇ ಇರಲಿಲ್ಲ. ಅದರ ಮಧ್ಯೆ ಆಕಾಶ್ ಮಾತು ಜೊತೆಗೆ ಆರಾಧನಾ ಸತ್ಯ ಮುಚ್ಚಿಟ್ಟಿದ್ದು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಯಿತು. ಈಗ ಅವನು ಮಾಡಿದ್ದನ್ನು ಎತ್ತಿ ಹಾಡ್ತಿರೋ ನಿಮಗೆ ಅರ್ಪಿತ ಬರೆದಿದ್ದು ಒಂದು ಡೈರಿಯಿಂದ ಇವನನ್ನು ತಪ್ಪಿತಸ್ಥ ಅಂತ ಅಂದ್ಕೊಂಡು ಅವನ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಬಂದಿದ್ರಲ್ಲ, ಅದು ನಿಮಗೆ ತಪ್ಪು ಅನ್ನಿಸ್ಲಿಲ್ವಾ? ಪೊಲೀಸ್ ಆಗಿ ನೀವು ಯಾವುದನ್ನು ಯೋಚನೆ ಮಾಡದೆ ರಾಘುನೇ ತಪ್ಪಿತಸ್ಥ ಅಂದ್ರಲ್ಲ, ಈಗ ಅವನು ಮಾಡಿದ್ದು ತಪ್ಪು ಅನ್ನೋದಾದರೆ ಅವತ್ತು ನೀವು ಮಾಡಿದ್ದೇನು ಒಂದು ರೀತಿ. ಅವನು ಈ ರೀತಿ ಮಾಡಿದ್ದಕ್ಕೆ ಕಾರಣನೇ ನಾನು. ಅವಳು ರಾಘುಗೆ ಸತ್ಯ ಹೇಳ್ತೀನಿ ಅಂತ ಅಂದಾಗ ಅದನ್ನು ತಡೆದಿದ್ದು ನಾನು. ಶಿಕ್ಷೆ ಕೊಡೋ ಹಾಗಿದ್ರೆ ನನಗೆ ಕೊಡಿ ಅಂದ. ಎಷ್ಟೇ ಆದರೂ ಅವನ ಜೀವದ ಗೆಳೆಯ ರಾಘು ಅಲ್ವಾ? ವಾವ್, ಗ್ರೇಟ್ ಅಭಿ ಎಂದು ವ್ಯಂಗ್ಯವಾಗಿ ಹೇಳಿ ಚಪ್ಪಾಳೆ ತಟ್ಟಿ ಮಾತು ಶುರು ಮಾಡಿದ. ಅಲ್ಲಿ ಒಳಗೆ ಸಾವು ಬದುಕಿನ ಮಧ್ಯೆ ಸೆಣಸಾಡ್ತಾ ಇದ್ದಾಳಲ್ಲ, ಅವಳೇನು ನಿಮ್ಮ ಸ್ವಂತ ತಂಗಿ ಅಲ್ವಲ್ಲ? ನಿಮಗೆ ಬೇಸರ ಆಗೋಕೆ ಯಾವಳೋ ಏನೋ, ಅವಳು ಸತ್ತರೆ ನಿಮಗೆ ಏನಾಗಬೇಕು ಹೇಳಿ? ಸಾಕಪ್ಪ ಸಾಕು ನಿಮ್ಮ ಸಹವಾಸ. ನನ್ನ ತಂಗಿ ಇಂಥ ಮನುಷ್ಯನ ಜೊತೆ ಇರೋದಕ್ಕಿಂತ ನನ್ನ ಮನೇಲಿ ಇರಲಿ, ರಾಣಿ ಥರ ನೋಡ್ಕೊತೀನಿ. ಅವಳನ್ನು ನಾನು ಅತ್ತಾಗ ಸಮಾಧಾನ ಮಾಡುತ್ತಿದ್ಲು, ತುತ್ತಿಟ್ಟಿದ್ದಾಳೆ. ಕಳೆದು ಹೋದ ತಂಗಿ ಪ್ರೀತಿನ ಮತ್ತೆ ನನಗೆ ದಾರೆ ಎರೆದಿದ್ದಾಳೆ. ಅವಳೇನು ನನಗೆ ಭಾರ ಆಗಲ್ಲ ಎಂದೇಳಿ ನೋಡು ಹಾದಿ. ನನಗೆ ನನ್ನ ತಂಗೀರು ಮುಖ್ಯ, ಇವರ್ಯಾರ ಸಹವಾಸವು ನಮಗೆ ಬೇಡ. ಅವಳು ಹುಷಾರಾದ್ಮೇಲೆ ನಾನು ನೀನು ಆರು ಗೊಂಬೆ ಅಶು ಅಪ್ಪ ಅಮ್ಮನ ಕರ್ಕೊಂಡು ಎಲ್ಲಾದರೂ ದೂರ ಹೋಗ್ಬಿಡೋಣ. ಇವರ ನೆರಳು ಕೂಡ ನನ್ನ ತಂಗಿ ಮೇಲೆ ಬೀಳಬಾರ್ದು. ಮುಖ್ಯವಾಗಿ ಅಲ್ಲಿ ನಿಂತಿದ್ದೀನಲ್ಲ, ಆ ಮನುಷ್ಯನ ನೆರಳಂತೂ ಬೀಳಲೇಬಾರದು. ಅವಳಿಗೆ ಪ್ರಜ್ಞೆ ಬರೋವರೆಗೂ ಕಾಯೋದೇ ಬೇಡ. ನಡಿ, ಈಗಲೇ ಕರೆದುಕೊಂಡು ಹೋಗೋಣ ಬಾ. ಆದಿಗೆ ಆರು ಸ್ಥಿತಿ ಎಂದು ಭಯ ಹುಟ್ಟಿಸಿತು. ಇಷ್ಟೆಲ್ಲ ಗಲಾಟೆಯಾದರೂ ಆದಿ ಒಂದು ಮಾತು ಸಹ ಆಡಿರಲಿಲ್ಲ. ಇದೇ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು. ನವಿ ಕೂಗಿದರು. ಕದಲದೆ ನಿಂತ ಆದಿ ಮೇಲೆ ಕೋಪಗೊಂಡು ಅವನನ್ನು ಎಳೆದುಕೊಂಡೆ ಐಸಿಯುನ ಒಳಗೆ ಕರೆದುಕೊಂಡು ಹೋಗುತ್ತಿದ್ದ. ಹೋಗುವವರ ಕಾಲನ್ನು ರಾಘು ಹಿಡಿದುಕೊಂಡನು. ಅಭಿಗೂ ಬೇಸರವಾಯಿತು. ರಾಘು ತನ್ನ ಮುಂದೆ ಇನ್ನೊಬ್ಬರ ಕಾಲು ಹಿಡಿದು ಬೇಡಿತ್ತು. ರಾಘು ಬಿಡು, ಅವರ ಕಾಲನ್ನು ಯಾಕೆ ಹಿಡಿತಿದ್ಯಾ ಎಂದು ಹೇಳಿ ಅವನ ಹತ್ತಿರ ಬರುತ್ತಿದ್ದ. ಅಭಿಯನ್ನು ಬರಬೇಡ ಎಂದು ಸನ್ನೆಯ ಮೂಲಕ ಹೇಳಿದನು. ಆದಿ ನವಿ ಅವನಿಂದ ದೂರ ಸರಿಯಲು ನೋಡಿದರು. ಆಗಲಿಲ್ಲ. ಬಲಿಷ್ಠವಾಗಿ ಅಪ್ಪಿದನು ಅವರ ಕಾಲನ್ನು ಕಣ್ಣೀರಿನಿಂದ ತೋಯಿಸುತ್ತ. ಅಭಿಗೆ ರಾಘುನ ಮೇಲೆ ಬೇಸರದ ಜೊತೆ ಕೋಪ ಹುಕ್ಕಿ ಹರಿದಿತು. ಅವನ ಒಂದು ದುಡುಕು ತಪ್ಪಿನಿಂದ ಇಷ್ಟೆಲ್ಲ ಆಗೋ ಹಾಗೆ ಆಯ್ತಲ್ಲ ಎಂದು. ನವಿ ಆದಿಯ ಕಾಲು ಹಿಡಿದುಕೊಂಡು ಬೇಡಿದನು. ಪ್ಲೀಸ್ ಆದಿ ನವೀನ್, ಅವಳನ್ನು ಎಲ್ಲಿಗೂ ಕರ್ಕೊಂಡು ಹೋಗಬೇಡಿ. ಅವಳತ್ರ ನಾನು ಮಾತಾಡಬೇಕು, ಸಾರಿ ಕೇಳಬೇಕು. ನನ್ನ ತಪ್ಪನ್ನು ತಿದ್ದಿಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡಿ ಎಂದು ಅಂಗಲಾಚಿದನು. ಲುಕ್ ಮಿಸ್ಟರ್ ರಾಘವ್, ನಿಮ್ಮನ್ನು ನೀವು ಏನಂದುಕೊಂಡಿದ್ದೀರಿ? ನೀವು ಬೇಕು ಅಂದಾಗ ಹತ್ತಿರ ಬರೋಕೆ, ಬೇಡ ಅಂದಾಗ ದೂರ ತಳ್ಳೋಕೆ ಅವಳೇನು ಗೊಂಬೆ ಅಲ್ಲ. ಅವಳಿಗೂ ಒಂದು ಮನಸ್ಸಿದೆ ಅನ್ನೋದನ್ನು ಮರೆತು ಅವಳತ್ರ ಮೃಗದ ಥರ ವರ್ತಿಸಿದ್ದೀರ. ನಿಮ್ಮನೆಯವರು ಕ್ಷಮಿಸಬಹುದು. ಮುಖ್ಯವಾಗಿ ಹಾಗೋ ಅಲ್ಲಿ ನಿಂತಿದ್ದಾನಲ್ಲ ನಿಮ್ಮ ಪ್ರಾಣ ಸ್ನೇಹಿತ ಅಭಿ, ಅವನು ನಿಮ್ಮನ್ನು ಕ್ಷಮಿಸಬಹುದು. ಆದರೆ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಕ್ಷಮಿಸೋ ಅಂತ ಸಣ್ಣ ತಪ್ಪು ನೀವು ಮಾಡಿರೋದು. ಒಂದು ಜೀವ, ಅದು ನಿಮ್ಮದೇ ರಕ್ತ ಹಂಚಿಕೊಂಡು ಹುಟ್ಟುವ
ನಿಮ್ಮ ಕರುಳ ಕುಡಿನ ಕೊಂದಾಕಿದ್ದೀರಿ. ಜೊತೆಗೆ ನಿಮ್ಮಿಂದ ಇವತ್ತು ಅಂಕಲ್ ಹಾಸ್ಪಿಟಲ್ಗೆ ಸೇರೋ ಹಾಗಾಯಿತು. ಇಷ್ಟೆಲ್ಲ ಮಾಡಿದ್ದೀರಾ. ನೀವು ಮಾಡಿರೋದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಿದೆಯಾ ನಿಮಗೆ? ಇನ್ನು ಪ್ರಪಂಚನ ನೋಡದೆ ಇರೋ ಮಗುನ ಕೊಂದಿದ್ದೀರಾ. ಒಂದು ಕಡೆ ನನ್ನ ಹಾರು ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ, ಇನ್ನೊಂದು ಕಡೆ ನಮ್ಮ ಆಶು ಇಷ್ಟೆಲ್ಲ ಅನಾಹುತ ಮಾಡಿದ್ದೀರಾ. ಅಂಥದ್ದರಲ್ಲಿ ಅದು ಹೇಗೆ ನಿಮ್ಮನ್ನು ಕ್ಷಮಿಸೋಕ್ಕಾಗುತ್ತೆ? ಕ್ಷಮೆಗೆ ಯೋಗ್ಯರಲ್ಲ ನೀವು. ಇಲ್ಲಿಂದ ತೊಲಗಿ, ನನ್ನ ಕಣ್ಮುಂದೆ ಹೇಗೆ ನಿಲ್ಬೇಡಿ. ಕಣ್ಣೀರೊಂದೇ ರಾಘುವನ ಪಾಲಿಗೆ ಉಳಿದಿದ್ದು. ಆದಿ, ನೀವಾದರೂ ನನ್ನ ಮಾತು ಕೇಳಿ ನನಗೆ ಮಾತಾಡೋಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ಅವ ಏನು ಮಾತಾಡದೆ ನಿಂತಿದ್ದನು. ಏನು ಮಾತಾಡೋಕೆ ಅವಕಾಶ ಮಾಡಿಕೊಡ್ಬೇಕಾ? ಎಂಥ ಮಾತು ಹೇಳಿದ್ರಿ ರಾಘವ್ ಅವರೇ, ಎಷ್ಟು ಸುಲಭವಾಗಿ ಹೇಳಿದ್ರಿ. ಮಾತಾಡೋಕೆ ಒಂದೇ ಒಂದು ಚಾನ್ಸ್ ಕೊಡಿ ಅಂತ. ಇಷ್ಟು ದಿನ ನಿಮ್ಮ ಹತ್ರ ನನ್ನ ಹಾರೂನು ಕೂಡ ಹೀಗೆ ಹೇಳ್ತಿದ್ಲು ಅಲ್ವಾ, ಮಾತಾಡೋಕೆ ಬಿಡಿ, ಒಂದು ಚಾನ್ಸ್ ಕೊಡಿ ಅಂತ. ಅವಳ ಮಾತು ನೆನಪಾಯಿತು. ಪ್ಲೀಸ್ ರಾಘು, ನನ್ನ ಮಾತು ಕೇಳಿ, ನಾನು ಯಾವ ತಪ್ಪು ಮಾಡಿಲ್ಲ, ಬರೀ 5 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ಲು ಅಲ್ವಾ. ಅವತ್ತು ನನ್ನ ಪುಟ್ಟಂಗೆ ಮಾತಾಡೋಕೆ ಚಾನ್ಸ್ ಕೊಟ್ಟಿದ್ರೆ ಇವತ್ತು ಅವಳನ್ನು ಈ ಸ್ಥಿತಿಲಿ ನೋಡೋ ಅಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ನನ್ನ ಪಾಪುನು ಕಳ್ಕೊಳ್ತಾ ಇರಲಿಲ್ಲ. ಎಂಥ ತಪ್ಪು ಕೆಲಸ ಮಾಡಿದೆ ನಾನೊಬ್ಬ ಪಾಪಿ ಎಂದವ ತಲೆ ಚಚ್ಚಿಕೊಂಡು ಅಳುತ್ತಲೇ ನುಡಿದ. ನನ್ನ ತಪ್ಪಾಯಿತು, ನಾನು ಕೊಡ್ತೀನಿ, ನಾನು ಮಾಡಿ ತಪ್ಪು ಅಂತ ಅವಳತ್ರ ಒಂದೇ ಒಂದು ಸಾರಿ ಮಾತಾಡ್ತೀನಿ ಎಂದ ಕೈ ಮುಗಿದು. ಅವರೇನು ಮಾತಾಡಲಿಲ್ಲ. ಜಾನಕಿ ಸಂತೋಷರವರ ಬಳಿ ಬಂದ ಮಾತನಾಡಲು, ಆದರೆ ಅವರು ಸಹ ಅವನಿಂದ ದೂರ ಸರಿದರು. ಜೊತೆಗೆ ಅವನ ಪುಟಾಣಿಯೂ ಸಹ ಕಡೆಗೆ ಅವನಿಗೆ ಉಳಿದಿದ್ದು ಅಭಿ ಮಾತ್ರ. ಅಭಿ ಬಳಿ ಬಂದವ, ಅಭಿ ನೀನಾದರೂ ಹೇಳೋ ಅವರಿಗೆ, ಮಾತಾಡು ಅವರ ಹತ್ರ ಎಂದವನ ಮೇಲೆ ಅಸಾಧ್ಯ ಸಿಟ್ಟು ಬಂದಿತ್ತವನಿಗೆ. ಮಾತಾಡು ಮಾತಾಡು ಅಂತ ಹೇಳ್ತಾ ಇದೆಯಲ್ಲ, ಏನಂತ ಮಾತಾಡ್ಲೋ? ಒಬ್ಬ ಕೊಲೆಗಾರನ ವಹಿಸಿಕೊಂಡು ಮಾತಾಡ್ಲಾ? ತಮ್ಮ ಜೀವನಾನೇ ಅವಳು ಅಂತ ಬದುಕ್ತಿರೋರ ಹತ್ರ ನನ್ನ ಫ್ರೆಂಡ್ ಮಾಡಿ ತಪ್ಪಾಯಿತು ಕ್ಷಮಿಸಿ ಅಂತಾನ ಕೇಳಬೇಕಾ? ಹೇಳೋ ಅರುಚಿದನು. ಇಷ್ಟೊತ್ತು ರಾಘವನ ಪರವಾಗಿ ಮಾತನಾಡಿದ ಅಭಿ ಇವನೇನ ಎನಿಸಿಬಿಟ್ಟಿತ್ತೆಲ್ಲರಿಗೂ. ಅವನನ್ನೇ ದಿಟ್ಟಿಸಿ ನೋಡಿದ ರಾಘು ದೈನ್ಯದಿಂದ, ಆಶ್ಚರ್ಯ ಆಗ್ತಿದೆ ಅಲ್ವಾ? ಹೌದು, ಇಷ್ಟೊತ್ತು ನಾನು ನಿನ್ನ ಪರವಾಗಿಯೇ ಮಾತಾಡಿದೆ. ಯಾಕೆ ಗೊತ್ತಾ? ಇಲ್ಲಿ ನಿನ್ನ ತಪ್ಪು ಎಷ್ಟು ಇದೆಯೋ ಅವರ ತಪ್ಪು ಕೂಡ ಅಷ್ಟೇ ಇದೆ. ಅದನ್ನು ಅವರಿಗೆ ಅರ್ಥ ಮಾಡಿಸೋಕೆ ನಾನು ಹಾಗೆ ಮಾಡಿದಷ್ಟೆ. ತಪ್ಪು ಬರೀ ನೀನೊಬ್ಬನದ್ದೇ ಅಲ್ಲ, ಅವರ ತಪ್ಪು ಕೂಡ ಇದೆ. ಹಾಗೆ ನವಿ ಹೇಳಿದರಲ್ಲಿ ತಪ್ಪೇನಿದೆ ಹೇಳು? ಅವರು ಹೇಳಿದ್ದು ಸತ್ಯನೇ ಅಲ್ವಾ? ನೀನೊಬ್ಬ ಕೊಲೆಗಾರ ಆಗ್ಬಿಟ್ಟೆ ರಾಘು. ನವೀನ್, ನೀವು ಹೇಳಿದ್ರಿ ನಿಮ್ಮ ಸ್ವಂತ ತಂಗಿ ಆಗಿದ್ದಿದ್ರೆ ಈಗ ಮಾತಾಡ್ತಿದ್ರಾ ಅಂತ. ಈಗ ಹೇಳ್ತೀನಿ ಕೇಳಿ. ಅವಳು ರಾಘುನ ಹತ್ರ ನಿಜ ಹೇಳ್ತೀನಿ ಅಂತ ಬಂದಾಗ ನಾನೇ ತಡೆದಿದ್ದು. ಇಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಅನಾಹುತ ಆಗ್ತಿತ್ತು. ಹೇಗೆ ಅಂತಾನು ಹೇಳ್ತೀನಿ ಕೇಳಿ. ಮೊದಲೇ ಹನಿ ನೆನಪಲ್ಲಿ ಇದ್ದು ದಿನ ಕೊರಗುತ್ತಾ ಇದ್ದ, ಜೊತೆಗೆ ಬಲವಂತದ ಮದುವೆ ಬೇರೆ. ಆಮೇಲೆ ಹೇಗೋ ಹನಿನ ಮರೆತು ಹಾರೂನ ಒಪ್ಕೊಂಡಿದ್ದ. ಇಂತಹ ಸಮಯದಲ್ಲಿ ನಮಗೆ ಸತ್ಯ ಗೊತ್ತಾಗಿದ್ದು. ಹಾಗೆ ರಾಘು ಮುಂಬೈಗೂ ಸಹ ಹೋಗಿ ಬಂದಿದ್ದ. ಅವನಿಗೆ ಅವಳು ಪೊಲೀಸ್ ಅನ್ನೋ ಸತ್ಯ ಗೊತ್ತಾಗಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಬಿಡಿ, ಅದು ಬೇರೆ ವಿಷಯ. ಆರುಗೆ ಡೌಟ್ ಬಂದು ಅವಳು ತಿಳ್ಕೊಂಡ್ಲು ಅನ್ನೋ ಸಣ್ಣ ವಿಷಯ ನಮ್ಮ ತಲೆಗೆ ಹೊಳಿಲೇ ಇಲ್ಲ. ಇಲ್ಲಿಂದ ಬಂದ ಮೇಲೆ ಅವನು ಅವಳ ಮೇಲೆ ತೋರಿಸ್ತಿದ್ದ ಪ್ರೀತಿ ನೋಡಿ ಅವನು ಹಳೆಯದೆಲ್ಲ ಮರೆತು ಚೆನ್ನಾಗಿದ್ದ ಅನ್ನೋದು ಅವನ ನಡವಳಿಕೆಯಲ್ಲಿ ಗೊತ್ತಾಯಿತು. ಈಗ ಮತ್ತೆ ನಾವು ನಿಮ್ಮ ಹಳೆ ವಿಷಯನ ಹೇಳಿ ಅವನ ಮೇಲೆ ದ್ವೇಷ ಸಾಧಿಸಿಕೊಳ್ಳೋಕೆ ಬಂದಿದ್ರಿ. ಈಗ ಸತ್ಯ ಗೊತ್ತಾಗಿದೆ, ಅದಕ್ಕೆ ಎಲ್ಲ ಮರೆತು ನಿನ್ನ ಜೊತೆ ಅವಳು ಜೀವನ ಶುರು ಮಾಡ್ತಿದ್ದಾಳೆ ಅಂದಿದ್ರೆ ಖಂಡಿತ ಅವನು ಒಪ್ಕೊಳ್ತಿದ್ನ ಹೇಳಿ? ಆಗ ತಾನೇ ಎಲ್ಲ ಸರಿ ಹೋಯಿತು. ಇನ್ನು ಮುಂದೆ ನನ್ನ ಹಾರು ಜೊತೆ ಹಾಯಾಗಿ ಇರಬಹುದು ಅಂತ ಏನೇನೋ ಆಸೆ ಇಟ್ಕೊಂಡಿರೋ ಹತ್ರ ನಿಜ ಹೇಳಿದರೆ ಆ ಕ್ಷಣ ಅವನು ನಿಮ್ಮನ್ನು ಕ್ಷಮಿಸ್ತಿದ್ದ. ಆದರೆ ಅವನು ಆರಾಧನಾನ ದ್ವೇಷ ಮಾಡ್ತಿದ್ದ, ಅಂದರೆ ಅವಳಿಂದ ದೂರ ಆಗ್ತಿದ್ದ. ಯಾಕಂದರೆ ಅನಿ ಜಾಗನ ಅವಳು ಪ್ರೀತಿನ ಮರೆಯೋಕ್ಕಾಗದೆ ಮಾಡಿ ಅವನ ಮನಸ್ಸಿನ ತುಂಬ ಇವಳು ಪ್ರತಿಷ್ಠಾಪನೆಯಾಗಿದ್ಲು. ಯಾರು ಏನೋ ಅವಳ ಹಿನ್ನೆಲೆ ಗೊತ್ತಿಲ್ಲದೆ ಕೇವಲ ಅವನ ಫ್ರೆಂಡ್ ಮಗಳು ಅನ್ನೋ ಕಾರಣಕ್ಕೆ ಮದುವೆ ಆಗಿದ್ದ. ಆದರೆ ಈ ಪೂರ ವಿಷಯ ಅವನಿಗೆ ಗೊತ್ತಾಗಿದ್ದರೆ
ಅವರು ಪ್ರೀತಿಯೆಲ್ಲ ಮೋಸ ಅಂತ ಗೊತ್ತಾಗ್ತಿತ್ತು. ಅವಳು ಮೋಸಗಾತಿ ಅಂತ ಪಟ್ಟ ಬರ್ತಿತ್ತು. ಮೊದಲೇ ಹನಿ ವಿಷಯ ಗೊತ್ತಿಲ್ಲದೆ ನೊಂದಿದ್ದ. ಈಗ ಆರಾಧನಾನ ಹೀಗೆ ನನಗೆ ಮೋಸ ಮಾಡಿಬಿಟ್ಲು ಅಂತ ಯೋಚನೆ ಮಾಡಿ ಮತ್ತೆ ಮೊದಲಿನ ರಾಗು ಹಾಕ್ತಿದ್ದ. ಆ ಭಯ ಇತ್ತು ನನಗೆ. ಅದನ್ನೇ ಹಾರು ಹೇಳ್ದೆ. ಈಗಲೇ ಸತ್ಯ ಹೇಳೋದು ಬೇಡ, ಸಮಯ ಸಂದರ್ಭ ನೋಡಿಕೊಂಡು ಹೇಳೋಣ ಅಂತ. ನನ್ನ ಮಾತು ಹಾರುಗೂ ಸರಿ ಅನ್ನಿಸ್ತು. ಅದಕ್ಕೆ ಅವಳು ಸುಮ್ಮನೆ ಇದ್ಲು. ಆಮೇಲೆ ಅವರು ಚಿಕ್ಕಮಗಳೂರಿಗೆ ಬಂದು ಹೀಗೆಲ್ಲ ಮಾಡಿಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದು. ಮೊದಲೇ ಮುಂಬೈಗೆ ಹೋಗಿ ಬಂದಿದ್ದವನ ಮನಸ್ಸಲ್ಲಿ ಇನ್ನಷ್ಟು ಅನುಮಾನ ಬರೋ ಹಾಗೆ ಮಾಡಿದ್ದು ಆ ಆಕಾಶ್. ಅವನೊಬ್ಬ ಹೀಡಿಯಟ್. ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಬಂದು ಮೊದಲೇ ಎಲ್ಲ ಯೋಚನೆಯಿಂದ ಹೊರಬಂದು ಪ್ರಶಾಂತವಾಗಿದ್ದವನ ಮನದಲ್ಲಿ ಅವನು ಹೇಳಿದ ಮಾತು ರಾಗು ಅನುಮಾನಕ್ಕೆ ಪುಷ್ಟಿ ಕೊಟ್ಟಂತಾಯಿತು. ಎಂದುವ ಸುಮ್ಮನಾದ. ಮಾತು ಮುಗಿಯಿತೆಂಬಂತೆ ಯಾರೊಬ್ಬರು ಮಾತನಾಡಲಿಲ್ಲ. ಒಂದು ಕಡೆ ಅಭಿ ಹೇಳಿದ್ದು ಸಹ ಸರಿ ಎಂದು ಯೋಚಿಸಿ ಸುಮ್ಮನಾದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.